ಡಯಾಬಿಟಿಸ್ ಪೇಷಂಟ್ಸ್ಗೆ ಅಂದರೆ ಯಾರಿಗೆಲ್ಲ ಶುಗರ್ ಇದೆ ಅವ್ರಿಗೆ ಹಿಂಗೆ ಹೇಳ್ತೀವಿ ಆಯಿತಾ, ಈ ಅನ್ನನೂ ಶುಗರೇ, ಚಪಾತಿನೂ ಶುಗರೇ, ಮತ್ತು ರಾಗಿಲೂ ಶುಗರ್ ಇರುತ್ತೆ ಅಂತ ಅಂದಾಗ ಈಗೇನು ನಾವು ಊಟ ಮಾಡ್ಬೇಕಾ ಬೇಡವಾ ಬಿಟ್ಬಿಡೋಣ ಅಂತ ಕೇಳೋದಿದ್ದೆ ಆಯಿತಾ. ನೀವು ಊಟ ಬಿಡೋ ಅವಶ್ಯಕತೆ ಇಲ್ಲ, ಇದನ್ನೆಲ್ಲ ನೀವು ತಿನ್ಬೋದು. ಆದರೆ ಅದಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲಸ ಅಂದರೆ ಇವೆಲ್ಲ ಏನು ಶುಗರ್ ಏನಿದೆ, ಕಾರ್ಬೋಹೈಡ್ರೇಟ್ ಏನಿದೆ, ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ಆಯಿತಾ. ಊಟದಲ್ಲಿ ಕಮ್ಮಿ ಮಾಡಿ, ಮತ್ತು ಅದಕ್ಕಿಂತ ಮುಂಚೆ ಈ ಕಾರ್ಬೋಹೈಡ್ರೇಟ್ ಎಲ್ಲ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಫೈಬರ್ನ ಆ್ಯಡ್ ಮಾಡಬೇಕಾಗತ್ತೆ. ಫೈಬರ್ ಅಂದರೆ ಏನು? ನಾರಿನ ಪದಾರ್ಥ. ಅಂದರೆ ನಿಮ್ಮ ಎಲ್ಲ ತರಕಾರಿ, ಸೊಪ್ಪು, ಕಾಳುಗಳಲ್ಲಿ ಫೈಬರ್ ಪ್ರಮಾಣ ಇರುತ್ತೆ. ಇದನ್ನು ಊಟಕ್ಕಿಂತ ಅಂದರೆ ಕಾರ್ಬೋಹೈಡ್ರೇಟ್ ತಿನ್ನೋಕ್ಕಿಂತ ಮುಂಚೆ, ಶುಗರ್ ತಿನ್ನೋಕ್ಕಿಂತ ಮುಂಚೆ ತಿನ್ನಿ. ಸೊ ಏನಾಗುತ್ತೆ, ಇದು ಬ್ಲಡ್ ಶುಗರ್ ರೈಸ್ ಆಗಿಬಿಡಲ್ಲ, ಒಂದೇ ಸಲ ಶುಗರ್ ಸ್ಪೈಕ್ ಆಗಲ್ಲ. ಶುಗರ್ ಸ್ಪೈಕ್ ಆಗಿಲ್ಲ ಅಂತ ಅಂದರೆ ಡಯಾಬಿಟಿಸ್ ಆಗಲ್ಲ. ಇಷ್ಟೇ ಸಿಂಪಲ್. ನೀವು ನಿಮ್ಮ ಯಾವುದೇ ಊಟನ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಊಟಕ್ಕಿಂತ ಮುಂಚೆ ಫೈಬರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೀವೇನಾದ್ರು ಸೀರಿಯಸ್ ಆಗಿ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬರೀ ಹಣ್ಣುಗಳನ್ನ ತಿನ್ನಿ, ಮತ್ತು ಮಧ್ಯಾಹ್ನ ಊಟ ಬಿಂದಾಸಾಗಿ ನಿಮ್ಗೆ ಏನು ತಿಂತೀರೋ ನಾರ್ಮಲಾಗಿ ಊಟ ಮಾಡ್ಕೊಳ್ಳಿ, ಮತ್ತು ರಾತ್ರಿ ಊಟ ಬರೀ ತರಕಾರಿ, ಸೊಪ್ಪು, ಕಾಳು ಇವಿಷ್ಟಲ್ಲಿ ಮುಗಿಬೇಕಾಯ್ತಾ. ಇಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ, ಅಂದರೆ ಯಾವ ಶುಗರ್ ಪ್ರಮಾಣ ಇಲ್ಲ. ಸೊ ಇದರಿಂದ ನಿಮ್ಮದು ಶುಗರ್ ಏನಿದೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಗೆಜೆಟಿವ್ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಬರಲ್ಲ ಆಯಿತಾ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.